ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನುಕಿರಣ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಬೆಳಗ್ಗೆನೆ 4 ಗಂಟೆಗೆ ಎದ್ದು ರೆಡಿಯಾಗಿ ಸ್ನಾನ ಮಾಡಿ ರೆಡಿಯಾಗಿ ಮತ್ತು ನನ್ನ ಹಸ್ಬೆಂಡ್ನ ಕೂಡ ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತಂದರೆ ಮೈಸೂರಿಗರ ಫೇವ್ರೆಟ್ ಪ್ಲೇಸ್, ಅವ್ರ ತವ್ರ ಮನೆ ಅಂತಲೇ ಹೇಳ್ಬೋದು. ಅದು ಬೇರೆ ಯಾವುದು, ಓನ್ಲಿ ಒನ್ ಆ್ಯಂಡ್ ಇಟ್ಸ್ ನನ್ ಅದರ್ ದನ್ ಚಾಮುಂಡಿ ತಾಯಿಯ ಬೆಟ್ಟಕ್ಕೆ ಹೋಗೋದು ಅಂದರೆ ಯಾರಿಗಿಷ್ಟ ಇರಲ್ಲ. ಅದರಲ್ಲೂ ಆಷಾಢ ಶುಕ್ರವಾರದಲ್ಲಿ ಹೋಗಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೇ ಬೆಳಗಿನ ಜಾವ ಬೇಗನೆ ಹೋಗ್ತಾ ಇದ್ದೀವಿ. ಅಲ್ಲೇ ಬೈಕ್ನ ಪಾರ್ಕ್ ಮಾಡಿ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಮೆಟ್ಲಿಗೆ ಅರಿಶಿನ ಕುಂಕುಮ ಹಚ್ಚೋಕ್ಕೆ ಮನೆಯಿಂದನೇ ತೊಗೊಂಡೋಗೋದು ಬೇಡ, ಅಲ್ಲೇ ಸಿಗ್ತಾ ಇರುತ್ತೆ. ಅಲ್ಲೇನೇ ಅಂಗಡಿಗಳಲ್ಲಿ ದುಡ್ಡು ಕೊಟ್ಟರೆ ಸಾಕು, ಕೊಡ್ತಾರೆ. ಹೀಗೆ ತಗೊಂಡು ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಇದನ್ನ ಚಾಮುಂಡಿ ಪಾದ ಅಂತಾರೆ. ಇಲ್ಲೇ ಕೊಟ್ಟಿರೋ ಕರ್ಪೂರನ ಹಚ್ಚಿ ಗಣಪತಿಗೊಂದು ಕೈ ಮುಗ್ದು ಜೈ ಚಾಮುಂಡೇಶ್ವರಿ ಅಂತ ಹೇಳಿ ಮೆಟ್ಲಿಗೆ ಕುಂಕುಮ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಟೈಮ್ ಒಂದು 4:45 ಆಗಿತ್ತು. ಸ್ಟಾರ್ಟಿಂಗ್ ಅಂತೂ ಮೆಟ್ಲು ತುಂಬ ಎತ್ತರವಾಗಿರುತ್ತೆ, ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾವಾಗ ನಂದಿ ಸಿಗುತ್ತೋ ಅಂತ ಅಂತಿರ್ತಾರೆ. ನಂದಿ ಸಿಕ್ಕಿದ್ಮೇಲೆ ಅವಾಗ ಸ್ವಲ್ಪ ಜರ್ನಿ ಈಸಿ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಳಗಿನ ಜಾವ ತಂಪಾದ ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಇದನ್ನೆಲ್ಲ ನೀವು ಒಂದ್ಸಲನಾದರೂ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಮೈಸೂರವರಂತೂ ಒಂದ್ಸಲ ಆದರೂ ಬಂದೇ ಅಲ್ಲೆಲ್ಲ ಫೋಟೋ ತೆಗೆಸ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ, ಯಾಕಂದರೆ ನಾನು ಕುಂಕುಮ ಹಚ್ಚಬೇಕಿತ್ತು. ಸೊ ಅದಕ್ಕೆ ನಾನು ಗಮನ ಎಲ್ಲ ಚಾಮುಂಡಿ ಕಡೆ ಇದ್ದಿದ್ದರಿಂದ ಫೋಟೋ ಕಡೆ ಹೋಗಲಿಲ್ಲ. ಹಾಗೂ ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಾಯಿದ್ರು. ಅದೇ ಒಂದು ಆಶ್ಚರ್ಯ ಅಂತ ಅನಿಸ್ತಾ ಇತ್ತು ನನಗೆ, ಯಾಕಂದರೆ ಅವರು ವಿಡಿಯೋನ ನಾನು ಮಾಡಿದ್ರೇ ಬರೋಕ್ಕೆ ನಾಚ್ಕೊಳ್ಳೋರು, ಇನ್ನು ಅವರೇ ವಿಡಿಯೋ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಸರ್ಪ್ರೈಸಿಂಗ್ ಆಗಿತ್ತು ನನಗೆ. ನೋಡಿ ಎಷ್ಟು ಸ್ವೆಟ್ ಆಗಿದ್ದೀವಿ ಅಂತಂದರೆ ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿರೋರ್ಗೆ ಒಳ್ಳೆ ಎಕ್ಸಸೈಸ್ ಇದು. ಸೊ ಫೈನಲಿ ನಾವು 1008 ಮೆಟ್ಲನ್ನು ಹತ್ತಿ ಮೇಲೆ ಬಂದ್ವಿ. ಇಲ್ಲಿ 108ನೇ ಕೊನೆಯ ಮೆಟ್ಟಿಲಿಗೆ ಹೀಗೆಲ್ಲ ಪೂಜೆ ಮಾಡ್ತಾರೆ. ಉಳಿದಿರೋ ಅರ್ಶಿನ ಕುಂಕುಮ ಎಲ್ಲಾನು ಅಲ್ಲಿ ಹಾಕಿ ಗಂಧದ ಕಡ್ಡಿ ಪೂಜೆ ಮಾಡಿ ಕರ್ಪೂರ ಹಚ್ಚಿ ಅವ್ರ ಭಕ್ತಿಯನ್ನು ತೋರಿಸ್ಕೊಂಡು ಹೀಗೆ ಮಾಡಿ ಮುಂದೆ ಬಂದ ಮೇಲೆ ಗೊತ್ತಾಯಿತು ಚಾಮುಂಡಿ ಬೆಟ್ಟ ಫುಲ್ ರಶ್ ಅಂತ. ಮೊದಲನೇದಾಗಿ ನಾವು ಹೋಗಿರೋದೇ ಆಷಾಢ ಶುಕ್ರವಾರದಲ್ಲಿ. ಇನ್ನು ರಶ್ ಇರ್ದಾನೆ ಫ್ರೀ ಇರುತ್ತಾ, ಅದು ಬೇಸಿಕ್ ಕಾಮನ್ ಸೆನ್ಸ್. ಸೊ ಅಟ್ಲೀಸ್ಟ್ ನಾವು ಗೋಪುರದ ಹತ್ರನಾದರೂ ಹೋಗೋಣ ಅಂತಂದರೆ ಅಲ್ಲೂ ಕೂಡ ಬಿಡಲ್ಲ, ಎಲ್ಲ ಕಡೆ ರಶ್ ಆಗಿತ್ತು. ನಾವೂ ಇವಾಗ ಹೋಗಿ ಕ್ಯೂನಲ್ಲಿ ನಿಂತಿದ್ರು ಕೂಡ ಮಧ್ಯಾಹ್ನ 12 ಗಂಟೆ ಮೇಲೆ 1 ಗಂಟೆ ಮೇಲೆ ಅಂತೂ ದರ್ಶನ ಆಗ್ತಿತ್ತು. ಆದರೆ ಮನೇಲಿ ಮಗನ್ನ ಬಿಟ್ಬಿಟ್ಟು ಬಂದಿದ್ವಿ, ಹಾಗಾಗಿ ಗಮನ ಎಲ್ಲ ಆ ಕಡೆನೇ ಇತ್ತು. ಈಗ ಮಗು ಆದ್ಮೇಲೆ ಕೆಲವೊಂದು ಸ್ಯಾಕ್ರಿಫೈಸಸ್ ಮಾಡಲೇಬೇಕು, ಅದರಲ್ಲಿ ಇದು ಕೂಡ ಒಂದು ಅಂತ ತಿಳ್ಕೊಂಡು ವಾಪಸ್ ಹೋಗೋಣ ಅನ್ಕೊಂಡ್ವಿ. ಯಾರೆಲ್ಲ ದರ್ಶನ ಮಾಡಲ್ವೋ ಅವ್ರಿಗೆ ಹೊರಗಡೆ ಡಿಸ್ಪ್ಲೇ ಹಾಕಿರ್ತಾರೆ ಅವತ್ತಿನ ದಿನ ಚಾಮುಂಡೇಶ್ವರಿಯನ್ನ, ಅದನ್ನ ನೋಡ್ಕೊಂಡು ಕೈ ಮುಗ್ದು ಬೇಡ್ಕೊಂಡು ಅದಾದ್ಮೇಲೆ ಮಹಿಷಾಸುರನಾದ್ರೂ ಹತ್ರದಿಂದ ನೋಡೋಣ ಅಂತ ಬಂದ್ವಿ. ಇಲ್ಲಿ ಅವ್ರನ್ನೂ ಕೂಡ ಹತ್ರದಿಂದ ನೋಡಕ್ ಬಿಡ್ತಾ ಇರಲಿಲ್ಲ, ದೂರದಿಂದಾನೇ ಫೋಟೋ ತಗೊಬೇಕಿತ್ತು. ಓಕೆ ಅಂತ ನಾವು ದೂರದಿಂದಾನೇ ನೋಡಿ ಮಹಿಷಾಸುರನ್ಗೊಂದು ಹಾಯ್ ಮಾಡಿದ್ವಿ. ನಿಂತ್ಕೊಳ್ರಿ, ಯಾಕೆ ದರ್ಶನ ಆಗಲಿಲ್ಲ ಹೇಳಿ ಒಂದೆರಡು ಮಾತು. ಅಲ್ಲಿ ನನ್ನ ಹಸ್ಬೆಂಡ್ಗೆ ವಿಡಿಯೋ ಅಂದರೆ ಮತ್ತು ವಿಡಿಯೋದಲ್ಲಿ ಮಾತಾಡೋದು ಅಂದರೆ ತುಂಬಾ ಇರಿಟೇಷನ್. ಅದು ಯಾಕೋ ಕಾರಣ ನನಗಂತೂ ಗೊತ್ತಾಗ್ತಾ ಇಲ್ಲ. ನಾನೇ ಮಾತಾಡ್ತಾ ಇರಲಿಲ್ಲ, ಇನ್ನು ಅವ್ರೇನು ಮಾತಾಡ್ತಾರೆ ಅಂತ ಅಂದ್ಕೊಂಡು ಬೆಟ್ಟ ಇಳಿಯೋಗಿ ಬಂದ್ವಿ. ಆಗ ಸಮಯ ಒಂದು 6:45, 7 ಗಂಟೆ ಅಷ್ಟಾಗಿತ್ತು. ಏನೋ ಕಾಡು ಮಧ್ಯನೇ ಹೋಗ್ತಿದ್ದೀವಿ ಅನ್ನೋ ಥರ ಅನಿಸುತ್ತೆ. ಅಫ್ಕೋರ್ಸ್ ಅದು ಕಾಡೇನೆ, ಬೆಟ್ಟ ಅಂದರೆ ಇನ್ನೇನು ಬಿಲ್ಡಿಂಗ್ಸಿಂದ ತುಂಬಿರುತ್ತಾ ಅಂತ ಆಮೇಲೆ ಕಮೆಂಟ್ ಹಾಕಬೇಡಿ. ಮತ್ತು ಇನ್ನೊಂದು ವ್ಯೂ ಪಾಯಿಂಟ್, ಇದನ್ನು ನೀವು ನೋಡಲೇಬೇಕು. ಇದು ಸಿಗೋದು ಬೆಟ್ಟನ ಮೆಟ್ಲಿಂದ ಹತ್ತೋರ್ಗೆ ಮಾತ್ರ ಈ ವ್ಯೂ ಪಾಯಿಂಟ್ ಇರುತ್ತೆ. ಮಧ್ಯದಲ್ಲಿ ಹೋಗಬೇಕು, ಹುಷಾರಾಗಿರಬೇಕು, ಅಲ್ಲಿ ಬಂಡೆಗಳೆಲ್ಲ ಇರುತ್ತೆ. ಸ್ವಲ್ಪ ಮಿಸ್ ಆದ್ರೂ ಆಗಿ ನಾವು ಫೋಟೋ ಫ್ರೇಮಲ್ಲಿ ಇರಬೇಕಾಗುತ್ತೆ. ಕೆಲವೊಂದು ಧೈರ್ಯವಂತರು ಕೊನೆಯಲ್ಲಿ ಹೋಗಿ ನಿಂತಿದ್ದಾರೆ ನೋಡಿ. ಇಲ್ಲಿಂದ ಮೈಸೂರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಕೆಲವ್ರು ಫೋಟೋಸ್ ತಗೋತಾ ಇದ್ರು. ನಾನು ಸಾಕು ಅಂತ ಟಯರ್ಡ್ ಆಗಿತ್ತಲ್ಲ ಬಂದ್ವಿ.
ಇನ್ನು ನಂದಿ ಸಿಕ್ತು. ನಂದಿ ಹತ್ರ ನಾವು ಮೆಟ್ಲು ಹತ್ತಬೇಕಾದ್ರೆ ಫೋಟೋಸ್ ತೊಗೊಳಕ್ಕಾಗಿರ್ಲಿಲ್ಲ, ಹಾಗೆ ಇವಾಗ ನಂದಿ ಮುಂದೆ ನಿಂತ್ಕೊಂಡು ಫೋಟೋ ತಗೊಂಡ್ವಿ. ಅದಾದ್ಮೇಲೆ ನನ್ನ ಕಣ್ಣೆಲ್ಲ ಮಾವಿನಕಾಯಿ ಮೇಲೆ ಇತ್ತು. ಅದು ಇನ್ನೂ ಚೆನ್ನಾಗಿ ಗೊತ್ತು, ನನ್ನ ಲಾಸ್ಟ್ ವಿಡಿಯೋಸ್ ಎಲ್ಲ ನೋಡಿದ್ರೆ ಗೊತ್ತಿರುತ್ತೆ ನನ್ನ ಹುಳಿ ಪದಾರ್ಥಗಳು ಇಷ್ಟ ಅಂತ. ಅದಕ್ಕೆ ಒಂದು ದಪ್ಪ ಮಾವಿನಕಾಯಿ ತೆಗೆಸ್ಕೊಂಡೆ. ನಿಮ್ಗೂ ತಿನ್ಬೇಕನ್ಸ್ತಿದೆ ಅಲ್ವಾ? ಈಗಲೇ ಹತ್ತಿರದಲ್ಲಿ ಅಂಗಡಿಲಿ ಹೋಗಿ ತಗೊಳ್ಳಿ. ಅದಾದ್ಮೇಲೆ ಅಲ್ಲೇನೆ ಬಾದಾಮಿ ಹಾಲು ಮತ್ತು ಬಿಸ್ಕೆಟ್ಸ್ ಕೊಡ್ತಾ ಇದ್ರು, ಸುಸ್ತಾಗಿ ಮೆಟ್ಲು ಹತ್ತೋರ್ಗೆ ಇಳಿಯೋರ್ಗೆ ಹೆಲ್ಪ್ ಆಗಲಿ ಅಂತ. ಲಾಸ್ಟ್ ಇಯರ್ ಇರಲಿಲ್ಲ, ಈ ವರ್ಷ ಈ ಥರ ಇಟ್ಟಿದ್ದಾರೆ. ಈ ರೀತಿ ಹಸ್ದವ್ರಿಗೆ ಹೊಟ್ಟೆ ತುಂಬಿಸೋ ಅಂತ ಕೆಲಸ ಮಾಡೋರು ಎಲ್ಲರಿಗೂ ಕೂಡ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ. ನೋಡಿ, ನಾವು ಬೆಳಿಗ್ಗೆ ಬೆಟ್ಟ ಹತ್ಬೇಕಾದ್ರೆ ಇಷ್ಟು ಜನ ಇರಲಿಲ್ಲ, ಈಗ ಜನ ಜಾಸ್ತಿ ಆಗ್ತಾ ಹೋದ್ರು. ನೋಡಿ, ಅರ್ಶಿನ ಕುಂಕುಮ ಹಚ್ಚಿ ಕಲ್ಲು ಕೆಂಪು ಕಲರ್ ಕಲ್ಲಾಗ್ಬಿಟ್ಟಿದೆ. ಮತ್ತೆ ಇನ್ ಕೆಲವರು ಮಂಡಿ ಊರಿ ಹತ್ತಾ ಇದ್ರು ಬೆಟ್ಟನ. ಈ ರೀತಿಯ ಪವಾಡಕ್ಕೆಲ್ಲ ಚಾಮುಂಡೇಶ್ವರಿನೇ ಶಕ್ತಿ ಕೊಟ್ಟಿರ್ತಾರೆ ಅಂತ ಅನ್ಸುತ್ತೆ. ಇಲ್ಲಿ ಮೆಟಲ್ ಡಿಟೆಕ್ಟರ್ ಗೇಟ್ ಇದೆ, ಅದಕ್ಕೂ ಕೂಡ ಎಲ್ಲ ಅರ್ಶಿನ ಕುಂಕುಮ ಹಚ್ಚಿದ್ದಾರೆ. ನಾನು ಮೆಟ್ಟಿಲನ್ನ ಇಳಿಯೋ ಭರದಲ್ಲಿ ಮಾವಿನಕಾಯಿನೇ ತಿಂದಿರಲಿಲ್ಲ. ಇಲ್ಲಿ ನೋಡಿದ್ರೆ ಕೋತಿ ನನ್ನನ್ನೇ ಗಮನಿಸ್ತಾ ಇತ್ತು. ನಾನು ಬೈಕ್ಗೆ ಕೊಟ್ಟೇ ಬಿಟ್ಟೆ. ಸೊ ಅದ್ರ ಋಣ ಕೋತಿಗಿತ್ತು ಅನ್ಸುತ್ತೆ. ಮತ್ತೆ ಇನ್ನೊಂದು, ನಾನು ಯಾವಾಗಲೇ ಚಾಮುಂಡಿ ಬೆಟ್ಟಕ್ಕೆ ಹೋದ್ರು ಕೈ ತುಂಬ ಬಳೆ ತೊಡ್ಸ್ಕೊಂಬರೋದು ನಂಗೆ ಅವಾಗಿಂದ ಅಭ್ಯಾಸ. ಸೊ ಅದಕ್ಕೆ ಒಂದು 2 ಡಜನ್ ಅಂದರೆ ಒಂದೊಂದು ಕೈ 1 ಡಜನ್ ಹಾಕ್ಸ್ಕೊಳ್ಳೋಣ ಅಂತ ಕುಂತ್ಕೊಂಡೆ. ಕೈ ತುಂಬ ಬಳೆ ಹಾಕೊಳ್ಳೋದು ನಾನು ಇಲ್ಲೇನೆ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ್ಲೇ. ನೀವು ಯಾವ ದೇವಸ್ಥಾನಕ್ಕೆ ಹೋದಾಗ ಬಳೆ ಹಾಕ್ಸ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.